ನದಿಯಲ್ಲಿ ಮುಳುಗಿದ್ರೆ ಮೈಯಲ್ಲಿರ್ತಕ್ಕಂಥ ಕೊಳೆ ಹೋಗ್ಬೋದು, ಆದ್ರೆ ಮನಸ್ಸಿನ ಕೊಳೆ ಹೋಗೋದಿಲ್ಲ. ಮನಸ್ಸಿನ ಕೊಳೆಯನ್ನ ನದಿ ನೀರು ತೊಳೆಯೋದಿಲ್ಲ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತಕ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತಕ ಮಾಡಿ, ಗಂಗೆಯ ಮುಳುಗಿದಡೆಯೇನಾಗುವುದಯ್ಯ. ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಕಲಂಕ ಬಿಡದಾಯ್ತಯ್ಯ. ಅದು ಕಾರಣ, ಅದು ಕಾರಣ, ಮನವ ನೋಯಿಸದವನೇ, ಒಬ್ಬರ ಘಾತಕ ಮಾಡದವನೇ, ಮನವ ನೋಯಿಸದವನೇ, ಒಬ್ಬರ ಘಾತಕ ಮಾಡದವನೇ, ಪರಮ ಪಾವನ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇದು 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರಾಗಿರ್ತಕ್ಕಂತಹ ಸಿದ್ದರಾಮೇಶ್ವರರ ಒಂದು ಮುಖ್ಯವಾದಂತಹ ವಚನ. ಈ ವಚನದಲ್ಲಿ ಸಿದ್ದರಾಮೇಶ್ವರ ಅವರು ನಿಜವಾದ ಭಕ್ತಿಯ ಸ್ವರೂಪ ಹೇಗಿರುತ್ತದೆ, ನಿಜವಾದ ಭಕ್ತನಾಗ್ತಕ್ಕಂಥವನು ಯಾವ ರೀತಿಯ ವರ್ತನೆಯನ್ನ ಮೈಗೂಡಿಸಿಕೊಳ್ಬೇಕು ಅಂತಕ್ಕಂಥದ್ರ ಕಡೆಗೆ ನಮ್ಮ ಗಮನವನ್ನ ಸೆಳೀತಾರೆ. ಅವ್ರು ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತಕ ಮಾಡಿ, ಯಾರ್ದಾದ್ರೂ ಮನಸ್ಸಿಗೆ ನೋವನ್ನ ಉಂಟು ಮಾಡಿ, ಯಾರ್ಯಾರು ಬೇಸರ ಮಾಡಿ, ಯಾರ್ಯಾರು ತೊಂದರೆಯನ್ನ ಕೊಟ್ಟು, ಗಂಗೆಯಲ್ಲಿ ಮುಳುಗಿದಡೇನಾಗುವುದಯ್ಯ. ಇಲ್ಲಿ ಗಂಗೆ ಅಂದ್ರೆ ಕೇವಲ ಗಂಗಾ ನದಿ ಅಲ್ಲ. ಈ ಪವಿತ್ರ ಸ್ನಾನ ಮಾಡ್ತಕ್ಕಂಥದ್ದು ಅಂದ್ರೆ ಯಾವ್ದಾದ್ರು ಒಂದು ಪವಿತ್ರ ನದಿಯಲ್ಲಿ, ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಮುಳುಗಿ ಎದ್ರೆ ನಮ್ಮ ಪಾಪ ಎಲ್ಲ ಹೋಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ನಮಗೆ ಹುಟ್ಟಿಸಲಾಗಿದೆ. ನದಿಯಲ್ಲಿ ಮುಳುಗಿದ್ರೆ ಮೈಯಲ್ಲಿರ್ತಕ್ಕಂಥ ಕೊಳೆ ಹೋಗ್ಬೋದು, ಆದ್ರೆ ಮನಸ್ಸಿನ ಕೊಳೆ ಹೋಗೋದಿಲ್ಲ. ಮನಸ್ಸಿನ ಕೊಳೆಯನ್ನ ನದಿ ನೀರು ತೊಳೆಯೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ರಿಗೆ ಬೇಸರ ಮಾಡಿ, ಒಬ್ರಿಗೆ ನೋವನ್ನುಂಟು ಮಾಡಿ, ಗಂಗೆಯಲ್ಲಿ ಮುಳುಗಿದಡೆ ಏನಾಗುವುದಯ್ಯ ಅಂತ. ಇಲ್ಲಿ ಗಂಗೆ ಅಂದ್ರೆ ಕೇವಲ ಗಂಗೆ ಅಲ್ಲ, ಯಾವುದೇ ತೀರ್ಥಕ್ಷೇತ್ರ ಇರ್ಬೋದು. ಅದಕ್ಕವರು ಸಪೋರ್ಟಿವ್ ಆಗಿ, ಪೂರಕವಾಗಿ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಕಲಂಕ ಬಿಡದಾಯಿತ್ತಯ್ಯ. ಒಂದು ಪೌರಾಣಿಕವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಚಂದ್ರ ಗಂಗೆಯ ತಡೆಯಲ್ಲಿದ್ರು ಕೂಡ ಅವನಿಗೆ ಕಳಂಕ ಬಿಡ್ಲಿಲ್ಲ. ಅದು ಕಾರಣ, ಈ ಕಾರಣದಿಂದ ಮನವ ನೋಯಿಸದವನೇ, ಒಬ್ಬರ ಘಾತಕ ಮಾಡದವನೇ, ಯಾರು ಮನಸ್ಸನ್ನು ನೋಯಿಸೋದಿಲ್ಲ, ಬೇರೆಯವರಿಗೆ ಯಾರು ತೊಂದರೆ ಕೊಡೋದಿಲ್ಲ, ಬೇರೆಯವರಿಗೆ ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಒಬ್ಬರ ಮನವ ಘಾತಕ ಮಾಡದವನೇ, ಪರಮ ಪಾವನ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಬೇರೆಯವರ ಮನಸ್ಸನ್ನು ನೋಯಿಸದೆ, ಬೇರೆಯವರಿಗೆ ಅನ್ಯಾಯ ಮಾಡದೆ ಯಾರಿರ್ತಾನೆ ಅವನು ನಿಜವಾದ ಭಕ್ತ, ಅವನು ಪರಮ ಭಕ್ತ. ಮಾಡಬಾರದ ಕೆಲಸಗಳನ್ನ ಮಾಡಿ, ನಾವು ಅತ್ಯಂತ ಕೆಟ್ಟ ರೀತಿಯಲ್ಲಿ ಜೀವನವನ್ನ ಇಟ್ಟುಕೊಂಡು ಯಾವುದಾದ್ರೂ ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿ ಎದ್ದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ನಿಜವಾದ ಭಕ್ತಿ ಅದಲ್ಲ, ನಿಜವಾಗಿ ದೇವರನ್ನ ಸೇರ್ತಕ್ಕಂಥ ಕ್ರಮ ಅದಲ್ಲ. ನಿಜವಾಗಿ ಭಕ್ತಿ, ನಿಜವಾದ ಸ್ನಾನ, ಪವಿತ್ರ ಸ್ನಾನ ಅಂದ್ರೆ ಏನು ಅಂದ್ರೆ ನಮ್ಮ ಮನಸ್ಸನ್ನ ಬೇರೆಯವರಿಗೆ ಕೆಟ್ಟದ್ದನ್ನ ಮಾಡಲಿಕ್ಕೆ, ನೋವನ್ನ ಕೊಡ್ಲಿಕ್ಕೆ ಬಳಸದೆ ಶುದ್ಧವಾಗಿ ಇಟ್ಟುಕೊಳ್ಳುವುದೇ ನಿಜವಾದ ಭಕ್ತಿ. ಅವನೇ ಆ ರೀತಿ ಮನಸ್ಸನ್ನ ಇಟ್ಟುಕೊಂಡವನೇ ಪರಮ ಭಕ್ತ ಅಂತಕ್ಕಂಥ ಒಂದು ಸತ್ಯದ ನುಡಿ, ಸತ್ಯದ ನುಡಿ ತೀರ್ಥ ಅಂತ ಇನ್ನೊಂದು ವಚನದಲ್ಲಿ ಬರ್ತದೆ. ಆ ರೀತಿಯ ಜೀವನ ಕ್ರಮವನ್ನ ಇಟ್ಟುಕೊಳ್ಳೋದ್ರ ಮೂಲಕ ನಾವು ನಿಜವಾದ ಭಕ್ತರಾಗಬೇಕು, ನಿಜವಾಗಿ ದೇವರ ಪ್ರೀತಿಗೆ ಪಾತ್ರರಾಗಬೇಕು ಅಂತಕ್ಕಂಥ ಒಂದು ವಿವೇಕದ ನುಡಿಯನ್ನ, ಜಾಗೃತಿಯ ನುಡಿಯನ್ನ ಇಲ್ಲಿ ಸಿದ್ದರಾಮೇಶ್ವರರು ಕೊಡ್ತಾರೆ. ಈ ವಚನದ ಸಾರವನ್ನ ನಾವು ಮೊದಲ ಹಂತದಲ್ಲಿ ಅರ್ಥ ಮಾಡಿಕೊಳ್ಳೋಣ, ಎರಡನೇ ಹಂತದಲ್ಲಿ ಅನುಸರಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.